ರಾಹುಲ್ ಬರುವ ಹೊತ್ತಿನಲ್ಲಿ ರಾಜೀನಾಮೆ ರಾಧ ಅಂತ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜೀನಾಮೆ ರಾದಂತ ಬೇಕಾ ಅಂತ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ಮಲ್ಲಿಕಾರ್ಜುನ್ ಖರ್ಗೆ ನಾಮಿನೇಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬರುವ ಹೊತ್ತಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಹಾಗೆ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈಗ ಈ ರಾಜೀನಾಮೆ ರಾದ್ದಾಂತ ಶುರುವಾಯಿತು. ಅದರಲ್ಲೂ ಕೂಡ ಈಗ ಇಲ್ಲಿ ಬಹಳ ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ವಿಚಾರ. ಯಾಕೆ ಅವರು ಹಿಡಿದ ಖಾತೆಯನ್ನು ಪಟ್ಟು ಬಿಡದೆ ಈಗ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ? ಇನ್ ಕೇಸ್ ಏನಾದ್ರೂ ರಾಹುಲ್ ಗಾಂಧಿಯೋ ಅಥವಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವರು ಏನಾದ್ರೂ ಸಮಾಧಾನ ಪಡಿಸಿದರೆ ಮತ್ತೆ ಮುಂದುವರಿತಾರೆ ಅಂತ ಹೇಳಿದ್ರ? ಇಲ್ಲಿ ನಿಕೇಶ್, ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಮುಂದುವರಿಯುವಂತ ನಿರೀಕ್ಷೆಗಳಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಹೇಗೆ ಮಾತು ಕೊಟ್ಟಿದ್ರು 2.5 ವರ್ಷ ಆದ್ಮೇಲೆ ಅಧಿಕಾರವನ್ನ ಬಿಟ್ಟು ಕೊಡ್ತೇನೆ ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮಾತು ಕೊಟ್ಟಿದ್ರು. ಮುಂದಿನ ಹಂತದಲ್ಲಿ 2 ವರ್ಷದ ಬಳಿಕ ನಿಮಗೆ ನಾವು ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಬಿಟ್ಟು ಕೊಡ್ತೇವೆ ಅಂತ. ಆದ್ರೆ 2.5 ವರ್ಷ ಇದ್ದದ್ದು 3 ವರ್ಷಕ್ಕೆ ಹೋಯ್ತು. ಸಾಕಷ್ಟು ಕಾಯ್ದ್ರು ಕೂಡ. ಈ ಸಂಪುಟದಲ್ಲೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಂಪುಟದಲ್ಲಾದ್ರೂ ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆನ ಹೊಂದಿದ್ರು ರಾಮಲಿಂಗಾರೆಡ್ಡಿ ಅವರು. ಮತ್ತು ಸಾಕಷ್ಟು ಪೈಪೋಟಿಯನ್ನು ಕೂಡ ಮಾಡಿದ್ರು ಮತ್ತು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಕೊಟ್ಟ ಮಾತಿನಂತೆ ನನಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಈಗ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆ, ನಿಮ್ಮ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ ಅನ್ನುವಂತ ಒಂದು ಈಗ ಖಾತೆ ಹಂಚಿಕೆ ಮಾಡಿ ಅಧಿಕೃತವಾದಂತಹ ಆದೇಶವನ್ನ ಯಾವಾಗ ಹೊರಡಿಸಿದ್ರು ಆಗ ತೀವ್ರವಾದಂತಹ ಅಸಮಾಧಾನವನ್ನು ರಾಮಲಿಂಗಾರೆಡ್ಡಿ ಅವರು ಹೊರ ಹಾಕ್ತಾ ಇದ್ದಾರೆ. ಮೊದಲು ಕೂಡ ಹೊರ ಹಾಕಿದ್ರು, ಈಗಲೂ ಕೂಡ ಹೊರ ಹಾಕ್ತಾ ಇದ್ದಾರೆ. ತಮ್ಮ ಮಾತುಗಳಿಗೆ ಅವರು ಬದ್ಧರಾಗಿದ್ದಾರೆ. ನಾನು ಯಾವುದೋ ಕಾರಣಕ್ಕೂ ಕೂಡ ಕೊಟ್ಟ ರಾಜೀನಾಮೆಯನ್ನು ವಾಪಸ್ ಕೊಡೋದಿಲ್ಲ, ಖಾತೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಿಗದ ಹೊರತು ಅನ್ನುವಂಥದ್ದು ಅವರ ಅಭಿಪ್ರಾಯ ಇರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಿನೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಆರಂಭದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ಒಂದಷ್ಟು ಸಾರ್ವಜನಿಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಮನ್ನಣೆ ಗಳಿಸಿಕೊಳ್ಬೇಕಾಗಿರ್ತಕ್ಕಂಥ ಸರ್ಕಾರ ಆರಂಭದಲ್ಲೇ ಈ ತರದ ರಾದಂತಕ್ಕೆ ಸಿಲುಕೊಂಡು ವಿರೋಧ ಪಕ್ಷಗಳಿಗೆ ಮತ್ತು ಸಾರ್ವಜನಿಕರಿಗೆ ಆಹಾರವಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರ. ಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೂ ತೀವ್ರ ಮುಜುಗರ. ಇದನ್ನ ಹ್ಯಾಂಡಲ್ ಮಾಡುವಲ್ಲಿ ಅವರು ಕೂಡ ವಿಫಲರಾದ್ರು. ಹೈಕಮಾಂಡ್ ನಾಯಕರನ್ನು ಮನವೊಲಿಸಬೇಕಾಗಿತ್ತು. ಖಾತೆ ಅವ್ರು ಹಿರಿಯರಿದ್ದಾರೆ, ನಾನು ಮಾತು ಕೊಟ್ಟಿದ್ದೆ, ಆ ಮಾತಿನ ಪ್ರಕಾರ ಈ ಖಾತೆಯನ್ನು ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಮನವೊಲಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಆದ್ರೂ ಮಾಡಬೇಕಾಗಿತ್ತು. ಆದ್ರೆ ಈಗ ಹೇಳ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ, ನನ್ನ ಕೈಯಲ್ಲಿ ಏನಿರಲಿಲ್ಲ, ಹೈಕಮಾಂಡ್ ನಾಯಕರ ಅಣತಿ ಅಂತ ಈ ಖಾತೆಗಳ ಹಂಚಿಕೆ ಆಗಿದೆ ಅನ್ನುವಂತ ಮಾತ್ರ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಪರಮಾಧಿಕಾರ ಡಿಕೆ ಶಿವಕುಮಾರ್ ಅವರ ಕೈಯಲ್ಲೇ ಇದ್ದಾಗ ಆ ಹೈಕಮಾಂಡ್ಗೂ ಒಂದಷ್ಟು ಕನ್ವಿನ್ಸ್ ಮಾಡುವಂತ ಅವಕಾಶಗಳು ಕೂಡ ಇರ್ತದೆ. ಈ ತರದ ವ್ಯವಸ್ಥೆಗಳಿದಾವೆ. ಮುಂದೆ ಜಿಬಿಎ ಚುನಾವಣೆ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅಂತಹ ಹಿರಿಯ ನಾಯಕರು ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ನಾವು ಗೆಲುವಕ್ಕೆ 5 ಪಾಲಿಕೆಗಳಲ್ಲಿ ಅನ್ನುವಂತ ಒಂದಷ್ಟು ಕನ್ವಿನ್ಸ್ ಮಾಡಿದ್ರೆ ಹೈಕಮಾಂಡ್ ಕೂಡ ಕನ್ವಿನ್ಸ್ ಆಗ್ತಾ ಇತ್ತು ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ತಮಗೆ ಖಾತೆ ಸಿಗದ ಕಾರಣಕ್ಕಾಗಿ ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿ ಈಗ ರಾಜೀನಾಮೆ ಸಲ್ಲಿಸಿದ್ದಾರೆ. ತೀವ್ರವಾದಂತಹ ಅಸಮಾಧಾನವನ್ನು ಆ ರಾಜೀನಾಮೆ ಪತ್ರದಲ್ಲೇ ಹೊರಹಾಕಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿರ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ನಡೆ ಹೇಗಿರುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಮತ್ತು ಜಿಬಿಎ ಚುನಾವಣೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ಅವರನ್ನ ಪಕ್ಷದಲ್ಲಿ ಹಿಡಿದಿಟ್ಕೊಳ್ಬೇಕಾದಂತ ಅವಶ್ಯಕತೆ ಕೂಡ ಕಾಂಗ್ರೆಸ್ಗೆ ಇರೋದ್ರಿಂದ ಯಾವ ರೀತಿಯಾದಂತಹ ನಿರ್ಧಾರಗಳಾಗ್ತವೆ, ಮತ್ತೆ ಖಾತೆ ಮರು ಹಂಚಿಕೆ ಏನಾದರೂ ಆಗುತ್ತಾ ಈಗ ಹೈಕಮಾಂಡ್ ಗಮನಕ್ಕೂ ಹೋಗಿರೋ ಕಾರಣಕ್ಕಾಗಿ ಈ ಒಂದು ಪ್ರಹಸನಕ್ಕೆ ಸುಖಾಂತಿ ಹಾಡುವಂತ ಕೆಲಸಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು. ಇಲ್ಲದೆ ಹೋದ್ರೆ ಇದು ಇನ್ನೊಟ್ಟು ದೊಡ್ಡ ಮಟ್ಟದಲ್ಲಿ ರಾದಂತವನ್ನು ಸೃಷ್ಟಿಸುವಂತ ಲೆಕ್ಕಾಚಾರಗಳಿದಾವೆ. ಈಗಾಗಲೇ ಸಚಿವಾಕಾಂಕ್ಷಿಗಳು ಕೂಡ ಸಾಕಷ್ಟು ಜನ ಇರೋದ್ರಿಂದ ಈ ತರಹದ ಬೆಳವಣಿಗೆಗಳನ್ನ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂತಹ ಹಿನ್ನಡೆಗಳಾಗ್ತವೆ, ಮುಜುಗರಗಳಾಗ್ತವೆ ಮತ್ತು ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ. ಸಾರ್ವಜನಿಕ ಕೆಲಸ ಮಾಡೋದು ಬಿಟ್ಟು ಕೇವಲ ಖಾತೆ ಹಂಚಿಕೆ, ಸಚಿವ ಸ್ಥಾನ ನೀಡೋದರ ವಿಚಾರವಾಗಿ ರಾದಾಂತ ಮಾಡ್ಕೊಂಡು ಕೂತ್ರೆ ಸರ್ಕಾರದಲ್ಲಿ ಸುಗಮವಾಗಿ ಕೆಲಸಗಳು ಕೂಡ ನಡೆಯುವುದಿಲ್ಲ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದಾವೆ. ನಿಕೇಶ್. ಓಕೆ ಬಸವರಾಜ್, ಹಾಗೆ ಹೊಳ್ಳಲ್ಲಿ